ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತು ದಿನ ಒಂದು ಸಿಂಪಲ್ ಕ್ರೋಶಾ ಡಿಸೈನ್ನ ಕಲಿಯೋಣ. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿರುತ್ತೆ, ಬಿಗಿನರ್ಸ್ ಕೂಡ ಆರಾಮ್ಸೆ ಹಾಕೋಬೋದು. ಫ್ರೆಂಡ್ಸ್ ಇದು ಪುಟ್ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ನಾನಿಲ್ಲಿ 6 ದಾರ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ನೀಡಲ್ ಬಂದು 10.075 mm ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಒಂದ್ಸಲ ದಾರ ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದ್ಸಲಿ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಯಾವುದೇ ಸ್ಯಾರಿಗೆ ಹಾಕಬೇಕಾದ್ರೆ 2 ಟೈಮ್ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾನು 4 ಚೈನ್ ಹಾಕೋತಾ ಇದ್ದೀನಿ. 1 2 3 4. ಫ್ರೆಂಡ್ಸ್, ಇಲ್ಲಿ 4 ಚೈನ್ ಕೂಡ ಹಾಕೋಬೋದು, 5 ಚೈನ್ ಕೂಡ ಹಾಕೋಬೋದು. ಇಲ್ಲಿ ನಮಗೆ ಕುಚ್ಚು ಬರುತ್ತೆ, ಹಾಗಾಗಿ ಡಿಪೆಂಡ್ ಅಪಾನ್ ಕುಚ್ಚು ಸ್ಪೇಸ್ಗೆ ನಾವು ಹಾಕೋಬೋದು. ನಾನಿಲ್ಲಿ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಇದಾದ ನಂತರ ನೆಕ್ಸ್ಟ್ ನಾವು 3 ಚೈನ್ ಹಾಕ್ಕೊಳ್ಳೋಣ. 3 ನೋಡಿ, 3 ಚೈನ್ ಹಾಕಿದ್ಮೇಲೆ ದಾರನ ಮೇಲೆ ತಂದು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾವು ಬೀಡ್ ಲಾಕ್ ಮಾಡೋದಿಲ್ಲ, ಬೀಡನ್ನ ಜಸ್ಟ್ ಆ್ಯಡ್ ಮಾಡ್ತೀವಿ ಅಷ್ಟೇ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಮಿಡಲ್ ಮೇಲೆ ದಾರ ತಂದು ನೋಡಿ, ದಾರ ತಂದು ಈ ರೀತಿ ಆ 4 ಚೈನ್ ಏನಿರುತ್ತಲ್ಲ ಫ್ರೆಂಡ್ಸ್, ಆ ಗ್ಯಾಪಲ್ಲಿ ನಿಡಲ್ನ ಹಾಕಿದ್ಮೇಲೆ ನಮಗೆ ನಿಡಲ್ ಮೇಲೆ 3 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ 1 ಮಾಡ್ಕೋಬೇಕು ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಅಲ್ಲಿಗೆ ನಮಗೆ 1 ಕಂಬ ಥರ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ನಿಡಲ್ ದಾರ ತಗೊಂಡು ಆ 4 ಚೈನ್ ಒಳಗಡೆ ಪಾಸ್ ಮಾಡಿದಾಗ ನಿಡಲ್ ಮೇಲೆ ನಮಗೆ 3 ದಾರ ಬರುತ್ತೆ. ಮತ್ತು 2ರಲ್ಲೊಂದು ಮತ್ತು 2ರಲ್ಲೊಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಈಗ 2 ಆಗಿದೆ. ಈಗ 3ನೇದು ನಿಡಲ್ ಮೇಲೆ ದಾರ ತಂದು ಆ 4 ಚೈನಲ್ಲಿ ನಾವು ಪಾಸ್ ಮಾಡ್ಕೊಂಡ್ಮೇಲೆ ನಮಗೆ ನಿಡಲ್ ಮೇಲೆ 3 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ಅದೇ ರೀತಿ 4ನೇ ಕಂಬ 2ರಲ್ಲೊಂದು 2ರಲ್ಲೊಂದು. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿರುತ್ತೆ, ಬಿಗಿನರ್ಸ್ ಕೂಡ ಆರಾಮ್ಸೆ ಹಾಕೋಬೋದು. ಫ್ರೆಂಡ್ಸ್, ಇದು ಸ್ಯಾರಿಗೆ ಅಂತಲ್ಲ, ಬ್ಲೌಸು, ದುಪ್ಪಟ್ಟ ಯಾವುದು ಬೇಕಾದರೂ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿದೆ. ಫ್ರೆಂಡ್ಸ್, 5 ಚೈನ್ ಹಾಕಿದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕೊಂಡ್ಮೇಲೆ ದಾರನ ಮೇಲೆ ತಂದು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ಲಾಕ್ ಮಾಡೋದು ಬೇಡ ಫ್ರೆಂಡ್ಸ್. ಅದೇ ರೀತಿ ನೀಡಲ್ ಮೇಲೆ ದಾರ ತಂದು ಅಲ್ಲಿ ಏನು ಗ್ಯಾಪ್ ಇರುತ್ತಲ್ಲ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಆ ಗ್ಯಾಪಲ್ಲಿ ಕ್ರೋಶನ ನಾವು ಪಾಸ್ ಮಾಡಿ ನಮಗೆ ನೀಡಲ್ ಮೇಲೆ 3 ದಾರ ಆಗುತ್ತೆ. ಮತ್ತು ಅದರಲ್ಲಿ 2ರಲ್ಲೊಂದು ಒಂದು ಕಂಬನ ಹಾಕ್ಕೋಬೇಕಾಗತ್ತೆ. ನೋಡಿ, ನೆಕ್ಸ್ಟ್ ಅದೇ ರೀತಿ 2ನೇ ಕಂಬ ಮಾಡ್ಕೋತಾ ಇದ್ದೀನಿ. ನೋಡಿ, ಅದೇ ರೀತಿ 3 ದಾರ ಆಗುತ್ತೆ. 2ರಲ್ಲೊಂದು. ಫ್ರೆಂಡ್ಸ್, ನೀವು ಇದಕ್ಕೆ ಬೀಡ್ಸ್ ಕೂಡ ಹಾಕೋಬೋದು. ಇಲ್ಲ ಬೀಡ್ಸ್ ನಮಗೆ ಬೇಡ ಅಂದರೆ ವಿತೌಟ್ ಬೀಡ್ ಕೂಡ ನಾವು ಇದೇನು ಕಂಬಗಳನ್ನ ಹಾಕ್ತಾ ಇದ್ದೀವಲ್ಲ ಅದನ್ನು ಒಂದ್ರ ಪಕ್ಕ ಒಂದು ಬರೋ ರೀತಿ ಹಾಕೋಬೇಕು. ಫ್ರೆಂಡ್ಸ್, ಒಂದ್ರ ಮೇಲೆ ಒಂದು ಹಾಕೋಬೇಡಿ, ಅವಾಗ ಆ ಡಿಸೈನ್ ನಮಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಆದಷ್ಟು ಒಂದ್ರ ಪಕ್ಕ ಒಂದು ಬರೋ ರೀತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ಡಿಸೈನ್ ನೀವು ಸೀರೆಗೆ ಹಾಕ್ಕೋಬೋದು, ದುಪ್ಪಟ್ಟ ಕೂಡ ಹಾಕ್ಕೋಬೋದು, ನೆಕ್ಸ್ಟ್ ಬ್ಲೌಸ್ಗೆ ಕೂಡ ಹಾಕ್ಕೋಬೋದು. ಫ್ರೆಂಡ್ಸ್, ತುಂಬ ಪುಟ್ ಡಿಸೈನ್ ಆಗೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅಷ್ಟೇ ಲುಕ್ಕಾಗಿ ಕಾಣುತ್ತೆ. ಫ್ರೆಂಡ್ಸ್, ನೋಡಿ, ಅದೇ ರೀತಿ ನಾನೀಗ 5 ಕಂಬಗಳನ್ನ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಕುಚ್ಚಿಗೆ ನಾನು ಜಾಗ ಬಿಟ್ಟಿದ್ದೀನಲ್ಲ, ಅಲ್ಲಿ ನಮಗೆ ಕುಚ್ಚು ಬೇಡ ಅಂತಂದರೆ ಲೀಪ್ದೊಂದು ಬೀಡ್ಸ್ ಬರುತ್ತೆ, ಅದು ಕೂಡ ಹಾಕಿದ್ರೆ ನಿಮಗೆ ವಿತೌಟ್ ಕುಚ್ಚು ಡಿಸೈನ್ ಕಂಪ್ಲೀಟ್ ಆಗುತ್ತೆ.
ನಾನಿಲ್ಲಿ ಕುಚ್ಚು ಸ್ಪೇಸ್ ಬಿಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಕುಚ್ಚು ಹಾಕೊಂಡ್ರು ಕೂಡ. ನೋಡಿ ಈಗ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ನಿಡಲ್ ಮೇಲೆ ದಾರ ತಂದು ಅದು ಏನು ನಾವು ಲಾಕ್ ಮಾಡಿರ್ತೀವಲ್ಲ ಆ ಹೋಲಲ್ಲೇ ಹೋಗಿ ನಾವು ದಾರ ತೊಗೊಬಂದು ನೋಡಿ ನಿಡಲ್ ಮೇಲೆ 3 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1. ಫ್ರೆಂಡ್ಸ್, ಇದೇ ರೀತಿ ಡಿಸೈನ್ ಪೂರ್ತಿ ಬರುತ್ತೆ. ನೋಡಿ ಇದೇ ರೀತಿ ನಾವು 5 ಕಂಬಗಳನ್ನ ಹಾಕ್ಕೋಬೇಕು. ನಿಮಗೆ ಬೇಕು ಅಂತಂದರೆ ಈ ಡಿಸೈನ್ 4 ಹಾಕಿ ತೋರಿಸಿದ್ದೀನಿ. ನೀವು 5 ಕೂಡ ಹಾಕೋಬೋದು, ಇಲ್ಲ 3 ಕೂಡ ಹಾಕೋಬೋದು. ಡಿಪೆಂಡ್ ಅಪಾನ್ ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಆಗುತ್ತೆ ಆ ರೀತಿ ಹಾಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಈಸಿಯಾಗೂ ಕೂಡ ಇದೆ. ನಾನಿಲ್ಲಿ 4 ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ 3 ಆಗಿದೆ. ನೆಕ್ಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಬಟ್ಟೆಗೆ ಹಾಕ್ತಾ ಇದ್ದೀನಿ. ಬಟ್ ನೀವು ಸ್ಯಾರಿ ಕಲರಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಪುಟ್ದಾಗಿ ಡಿಸೈನ್ ಆಗಿರೋದ್ರಿಂದ ತುಂಬ ಸಿಂಪಲಾಗಿ ಮತ್ತು ಚೆನ್ನಾಗಿ ಕಾಣುತ್ತೆ. ನೋಡಿ ನಾನೀಗ 4ನೇದು ಹಾಕೋತಾ ಇದ್ದೀನಿ. ಅದೇ ರೀತಿ ಬೀಡನ್ನ ಆ್ಯಡ್ ಮಾಡಿಕೊಂಡು ನಿಡಲ್ ಮೇಲೆ ದಾರ ತಂದು ಆ ಹೋಲಲ್ಲಿ ಪಾಸ್ ಮಾಡಿದ್ಮೇಲೆ ನಮಗೆ ನಿಡಲ್ ಮೇಲೆ 3 ದಾರ ಆಗುತ್ತೆ ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಫ್ರೆಂಡ್ಸ್, ಬಿಗಿನರ್ಸ್ಗೂ ತುಂಬ ಈಸಿಯಾಗಿ ಹೇಳಿದ್ದೀನಿ, ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್. ಕಾಣುತ್ತೆ ನೋಡಿ. ಮೊದಲನೇದಾಗಿ ಕುಚ್ಚು ಮತ್ತು 4 ಡಿಸೈನ್ ಮತ್ತು ಕುಚ್ಚು ಡಿಸೈನ್ ಕುಚ್ಚು ಇದೇ ರೀತಿ ಹಾಕ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಕುಚ್ಚು ಬೇಡ ಅಂತಂದರೆ ಅಲ್ಲಿ ನೀವು ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ಯಾರಿ ಪೂರ್ತಿ ಇದೇ ರೀತಿ ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಬಿಗಿನರ್ಸ್ ಕೂಡ ಹಾಕ್ಕೋಬೋದು. ಫ್ರೆಂಡ್ಸ್, ಎಂಡಲ್ಲೂ ಕೂಡ ನಾವು ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕ್ಕೊಳ್ಳೋಣ. ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣುತ್ತೆ. ಮೊದಲನೇದಾಗಿ 4 ಚೈನ್ ಹಾಕ್ಕೊಂಡು 4 ಡಿಸೈನ್ ಮತ್ತು ಚೈನು ಮತ್ತು ಡಿಸೈನು ಮತ್ತು ಚೈನು ಎಂಡಲ್ಲಿ ನಾವು 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿ ಕಾಣುತ್ತೆ. ನಿಮಗೆ ಕುಚ್ಚು ಬೇಡ ಅಂತಂದರೆ ಅಲ್ಲಿಗೆ ನೀವು ಬೀಡ್ಸ್ ಕೂಡ ಹಾಕೋಬೋದು. ನಿಮಗೆ ಬೀಡ್ಸು ಬೇಡ ಅಂದರೆ ಸ್ಯಾರಿ ಪೂರ್ತಿ ಹಾಗೆ ಹಾಕೋಬೋದು. ಫ್ರೆಂಡ್ಸ್, ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು 142 ದಾರ ಸುತ್ತಕೊಂಡು ಡಬಲ್ ಮಾಡಿದಾಗ ನಮಗೆ 282 ದಾರ ಬರುತ್ತೆ ಫ್ರೆಂಡ್ಸ್. ಆವಾಗ ನಮಗೆ ಕುಚ್ಚು ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಪುಟ್ದಾಗೆ ಕಟ್ಕೋಬೇಕು. ತುಂಬ ಉದ್ದ ಬೇಡ ಫ್ರೆಂಡ್ಸ್, ಚೆನ್ನಾಗಿರೋದಿಲ್ಲ. ತುಂಬ ಚಿಕ್ಕ ಕಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದ್ರ ಪ್ರೈಸ್ ಬಂದು 300 to 350 rupees ತೊಗೋಬೋದು, ಡಿಪೆಂಡ್ ಅಪಾನ್ ಯುವರ್ ಏರಿಯಾ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಲ್ಲಿ ನೋಟಿಫಿಕೇಷನ್ ಬೆಲ್ಲಿರುತ್ತೆ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಅಪ್ಡೇಟ್ ಸಿಗುತ್ತೆ. ಈ ಡಿಸೈನ್ ನಾವು ಸ್ಯಾರಿಗೆ ಹಾಕೋಬೋದು, ದುಪ್ಪಟ್ಟ, ಬ್ಲೌಸು ಯಾವುದಕ್ಕೆ ಹಾಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.